ಮೊಟ್ಟೆ ಒಳ್ಳೆ ಚೆನ್ನಾಗಿ ಬಂದಿದ್ದು ಹೈಡ್ರೋಪೋನಿಕ್ ಹಾಕೋದ್ರಿಂದ ಜಲ್ದು ಬೆಳವಣಿಗೆ ಆಗುತ್ತೆ ಸರ್. ಓಕೆ 1 kg ಜೋಳ ಹಾಕಿದ್ರೆ 7 kg ಮೇವು ಆಗುತ್ತೆ ಸರ್. ಹಾ. ಸರ್ ಅದು ಕೊಡೋದ್ರಿಂದ ನನಗೆ ತಿಂಡಿಲಿ ಒಂದು 50% ಉಳಿತಾಯ ಆಗ್ತಾ ಇದೆ ಸರ್. ನಮ್ ನೋಡಿ ಎಲೆ 2.5 ತಿಂಗಳಾಯ್ತು ತಂದು, ಹಾ, ಹಾ. ಎಲೆ ಈಗ ರೆಡಿ ಇದಾವೆ ಮಾರಕ್ಕೆ. ಕುರಿಗೆ 4 ಟ್ರೇ ಕೊಡ್ತೀನಿ, ಕೋಳಿಗೆ ಬೆಳಗ್ಗೆ ಸಂಜೆಯಿಂದ 3 ಕ್ರೇಟ್ ಕೊಡ್ತೀನಿ ಸರ್. ಓಕೆ ನಮಸ್ಕಾರ ರೈತ ಬಾಂಧವರೇ, ನಿಮ್ಗೆ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಹಾ ಸರ್? ಸರ್ ಮಾಡ್ಕೊಡೋಣ. ಹಾ ಸರ್ ನಮ್ಮ ಹೆಸರು ಲಕ್ಷ್ಮೀಕಾಂತ್ ಅಂತ, ಹಾ ಸರ್. ತುಮಕೂರು ತಾಲೂಕ್, ತುಮಕೂರು ಡಿಸ್ಟಿಕ್, ದೇಪನಹಳ್ಳಿ ಗ್ರಾಮ. ಹಾ ಸರ್. ನಮ್ಮದು ಜಮೀನು 5 ಎಕರೆ ಇದೆ. ಓಕೆ ಸರ್. ಅದರಲ್ಲಿ ತೆಂಗು ಇದೆ, ಮಾವು ಇದೆ, ಬಾಳೆ ಇದೆ, ಅಡಿಕೆ ಇದೆ, ಏಲಕ್ಕಿ ಇದೆ. ಹಾ ಸರ್. ಸರ್ ನೋಡಿ ಆ ಜಮೀನಲ್ಲಿ ಇದ್ವಲ್ಲ, ಹಾ. ನೋಡಿ ಅದ್ರ ಜೊತೆಲಿ 300 ಕೋಳಿ ಸಾಕೊಂಡಿದೀವಿ, ಪ್ಯೂರ್ ನಾಟಿ ಕೋಳಿ. ಸರ್ 300 ಕೋಳಿ ಇದಾವ ಇವು? ಹೌದು ಸರ್, 300 ಇದೆ ಸರ್. ಕೋಳಿ ಇದ್ವಲ್ಲ, ಕೋಳಿ ಜೊತೆ ಕುರಿನೂ ಸಾಕ್ತಾ ಇದೀವಿ. 30 ಕುರಿ ಇದ್ದು. ಸರ್ ಇದು ಯಾವ್ದು ತಳಿ ಸರ್ ಇದು? ಸರ್ ಇದು ಅಮ್ಮಿನಗಡ. ಅಮೀನ್ಗಡ ತಳಿ. ಹಾ ಸರ್. ಇದು ಎಳಗಾಟಗರು ಬಕರೀದಿಗೆ ಸಾಕ್ತಾರಲ್ಲ ಅದು? ಹಾ ಸರ್ ಅದೇ. ಸರ್ ಈಗ ಈ ಒಂದು ಹೈಡ್ರೋಫೋನಿಕ್ ಮಾದರಿಯಲ್ಲಿ ಮೇವಿನ ಬೆಳೆಗಳನ್ನ ಬೆಳೆಯೋದ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಸರ್ ಇದು ನಮ್ಮ ಓನರ್ ರಾಜೇಂದ್ರಪ್ಪ ಅಂತ, ಅವರು ಯೂಟ್ಯೂಬ್ ಅಲ್ಲಿ ನೋಡಿ ತರ್ಸ್ಕೊಟ್ಟಿದ್ದಾರೆ ಸರ್. ಹಾ ಹಾ. ಅಂದ್ರೆ ಇವಾಗ ಕುರಿ ಕೋಳಿ ಎಲ್ಲ ನೀವೇ ಸಾಕ್ತಾ ಇದ್ರಲ್ಲ, ಹಾ ಸರ್. ನಿಮ್ಗೆ ಏನಾದ್ರು ಮೇವಿನ ಪ್ರಾಬ್ಲಮ್ ಏನಾದ್ರು ಆಗಿತ್ತಾ ಸರ್? ಹಾ ಸರ್, ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ಮ ಓನರ್ಗೆ ಹಿಂಗ್ ಈ ತರ ಪ್ರಾಬ್ಲಮ್ ಆತಾಯ್ತು ಅಂತ ಹೇಳಿದೆ, ಅವ್ರು ಯೂಟ್ಯೂಬ್ ಅಲ್ಲಿ ನೋಡಿ ತರ್ಸ್ಕೊಟ್ಟಿದ್ದಾರೆ. ಓಕೆ ಸರ್. ಈಗ ಹೆಂಗಿದೆ, ಪರವಾಗಿಲ್ವಾ ಸರ್? ಹಾ ಸರ್, ಪರವಾಗಿ ಅನುಕೂಲ ಇದೆ. ಓಕೆ ಸರ್. ಈಗ ಇದನ್ನ ಬಳಸ್ಬೇಕಾದ್ರೆ ಏನೇನೋ ಒಂದು ಕ್ರಮಗಳನ್ನ ಅನುಸರಿಸಬೇಕಂತ ಏನಾದ್ರು ಹೇಳಿದಾರೇನ್ರಿ? ಹಾ ಸರ್ ಹೇಳಿದ್ದಾರೆ. ಯಾವ ತರ ಹೇಳಿದಾರೆ ಅಂತ ಹೇಳ್ತೀರಾ ಸರ್? 24 ಗಂಟೆ ನೀರಲ್ಲಿ ನೆನಾಕ್ಬೇಕು, 24 ಗಂಟೆ ತಿರ್ಗಾ ಚೀಲದಲ್ಲಿ ಹಾಕಿ ಮೊಳಕೆ ಕಟ್ಬೇಕು, ತಿರ್ಗಾ ನಂತರ ತಂದು ಕ್ರೇಟಲ್ಲಿ ಹಾಕಿ ಬಿಡೋದು, ತಿರ್ಗಾ ಅದೇ ನೀರ್ ಹಾಕುವಂತೆ ಅದೇ ಬಿಡುತ್ತೆ, ತಿರ್ಗಾ ಆಮೇಲೆ ಅದೇ ಮೇವು ಹಾಕೊಂಡ್ಬಿಟ್ಟು. ಓಕೆ ಸರ್. ಸರ್ ಈಗ ಹಾ ಸರ್ ಹೇಳಿ. ನಾವೀಗ ಮೊಳಕೆ ಬಂದಿರುವಂತ ಬೀಜಗಳನ್ನ ಹಾಕಿ ಆದ್ಮೇಲೆ ಎಷ್ಟು ದಿವಸಕ್ಕೆ ಮೇವು ಬರುತ್ತೆ ಸರ್? ಸರ್ 7 ದಿನಕ್ಕೆ ಬರುತ್ತೆ. 7 ದಿವಸಕ್ಕೆ ಬರುತ್ತೆ. ಹೌದು ಸರ್. ಸೊ ಇಲ್ಲ ಇರೋದೆಲ್ಲ 7 ದಿವಸದ ಸರ್ ಇದು? 7 ದಿನ ಇದೆ, 4 ದಿನ ಇದೆ, 5 ದಿನ ಇದೆ, ಹಾ. ಆತರ ಸ್ಟೆಪ್ ಇದೆ. ಓಕೆ ಸರ್. ಇಲ್ಲಿ ಕೆಳಗಡೆ ಹಾಕಿದ್ರಲ್ಲ ಇದೇನು ಸರ್ ಇದು? ಸರ್ ಇದು ಉರುಳಿ. ಹಾ ಹಾ. ಮೇವು ಉರುಳಿನೂ ಕೊಡ್ತಾ ಇದೀನಿ. ಹಾ ಸರ್, ಉರುಳಿ ಮೊಳಕೆ ಬರುತ್ತಲ್ಲ, ಅದು ಒಳ್ಳೆ ಅನುಕೂಲ ಕೊಡ್ಬೋದು. ಓಕೆ ಸರ್. ಸರ್ ಈಗ ಇಲ್ಲಿ ಒಂದು ಸೆಟಪ್ ಇದೆಯಲ್ಲ, ಇದು ಎಷ್ಟು ಟ್ರೇ ಸೆಟಪ್ ಇದೆ ಅಂತ ತಿಳಿಸ್ಕೊಡಿ ಸರ್. 48 ಟ್ರೇ ಇದೆ ಸರ್ ಇದು. ಓಕೆ ಸರ್. ಈಗ ಒಂದು ಟ್ರೇಲಿ ನಾವು ಹಾ ಸರ್ ಎಷ್ಟು ಕೆಜಿದು ಬೀಜ ಹಾಕಿದ್ರೆ ಎಷ್ಟು ಕೆಜಿ ಮೇವು ಬರುತ್ತೆ ಸರ್? ಸರ್ 1 kg ಜೋಳ ಹಾಕಿದ್ರೆ 7 kg ಮೇವು ಆಗುತ್ತೆ ಸರ್. ಹಾ ಹಾ ಹಾ. ಇದು ಕುರಿಗಳಿಗೆ ಎಷ್ಟು ಕೊಡ್ತೀರಿ, ಕೋಳಿಗೆ ಎಷ್ಟು ಕೊಡ್ತೀರಿ ಸರ್? ಸರ್ ಕುರಿಗೆ 4 ಟ್ರೇ ಕೊಡ್ತೀನಿ, ಕೋಳಿಗೆ ಬೆಳಗ್ಗೆ ಸಂಜೆಯಿಂದ 3 ಕ್ರೇಟ್ ಕೊಡ್ತೀನಿ ಸರ್. ಓಕೆ ಸರ್. ಸರ್ ಈಗ ಇದನ್ನ ಎಷ್ಟು ದಿವಸದಿಂದ ಯೂಸ್ ಮಾಡ್ತಾ ಇದೀರಿ ಸರ್? ಸರ್ ನಾವು 8 ತಿಂಗಳಿಂದ ಯೂಸ್ ಮಾಡ್ತಾ ಇದೀವಿ ಸರ್. ಓಕೆ. ಇದನ್ನೆಲ್ಲ ಏನಾದ್ರು ಅವರೇ ಬಂದು ಇಲ್ಲಿ ಸೆಟಪ್ ಮಾಡಿ ಕೊಟ್ಟಿದ್ರ ಸರ್? ಇಲ್ಲ ಸರ್, ನಾವೇ ಮಾಡ್ಕೊಂಡಿರೋದು. ಅಂದ್ರೆ ನಿಮ್ಗೆ ಮಾನಿಟರ್ ಮಾಡಿದ್ರೆ ಯಾವ ತರ ಸೆಟಪ್ ಮಾಡ್ಕೊ? ಅವ್ರು ಹೇಳ್ಕೊಟ್ಟಿದ್ರು ಈ ತರ ಮಾಡ್ರಿ ಅಂತ, ನಾವು ಮಾಡ್ಕೊಂಡಿದೀವಿ ಸರ್. ಓಕೆ. ಮೇಂಟೆನೆನ್ಸ್ ಎಲ್ಲ ಯಾವ ತರ ಇದೆ ಸರ್ ಇದು? ಸರ್ ಏನು ಜಾಸ್ತಿ ಇದೇನಿಲ್ಲ, ಒಂದು 10 ನಿಮಿಷದ ಕೆಲಸ ಇದು. ಹಾ. ತಂದು ನೆನಾಕೋದು ಯಾರಾದ್ರೂ ಮಾಡ್ಕೋಬಹುದು, ಹೆಂಗಸರು ಮಾಡ್ಬೋದು, ಮಕ್ಕಳು ಮಾಡ್ಬೋದು, ಯಾರಾದ್ರೂ ಮಾಡ್ಕೋಬಹುದು. ಓಕೆ ಸರ್. ಓವರ್ ಆಲ್ ಆಗಿ ಈಗ ಬೇರೆಯವರು ರೈತರು ತಗೊಂತಾರೆ ಅಂದ್ರೆ ಖಂಡಿತ ಖರ್ಚು ಕಡಿಮೆ ಹಾ ಆಗುತ್ತೆ ಸರ್, ಅಲ್ವಾ ಸರ್? ಖಂಡಿತ ತಗೊಬಹುದು, ಒಳ್ಳೆ ಅನುಕೂಲ ಇದೆ. ರೆಕಮೆಂಡ್ ಮಾಡ್ತೀರಿ ಬೇರೆ ರೈತರು? ಹಾ ಸರ್, ಮಾಡ್ಬೋದು. ಸರ್ ಈಗ ಇದನ್ನೆಲ್ಲ ಇಲ್ಲಿ ಒಳಗಡೆ ಗೋಡೌನ್ ತರ ಮಾಡಿ ಒಳಗಡೆ ಇಡ್ಬೇಕಾ ಸರ್ ಇದನ್ನ? ಸರ್ ಇಲ್ಲ ಸರ್, ಇದು ಈಚೆ ಇಡ್ಬೇಕು. ಹಾ ಹಾ. ನಾವು ಒಂದ್ ಸ್ವಲ್ಪ ಎಲ್ಲ ಫಂಕ್ಷನ್ ಇದ್ರಿಂದ ತಂದು ಒಳಗೆ ಇಕ್ಕಿದೀವಿ, ಈಗ ಸಂಜೆ ಈಚೆ ಇಕ್ಬೇಕು ಸರ್ ನಾವು. ಓಹೋ. ಇದನ್ನ ಆಚೆ ಇಟ್ರೆ ಬೆಸ್ಟ್? ಹೌದು ಸರ್, ಆಚೆ ಇಟ್ರೆ ಬೆಸ್ಟ್. ಓಕೆ ಸರ್. ಸರ್ ಈಗ ರೆಸ್ಪಾನ್ಸ್ ಎಲ್ಲ ಯಾವ ತರ ಇರ್ತಾರೆ ಸರ್ ಇವ್ರದ್ದು? ಚೆನ್ನಾಗಿದೆ ಸರ್. ಇವ್ರದ್ದು ಏನಾನ ಪ್ರಾಬ್ಲಮ್ ಆದ್ರೆ ವಿಡಿಯೋ ಕಾಲ್ ಮುಖಾಂತರ ಎಲ್ಲ ಹೇಳ್ಕೊಡ್ತಾರೆ, ಈ ತರ ಪ್ರಾಬ್ಲಮ್ ಆಗಿದೆ ಸರ್ ಅಂದ್ರೆ ಎಲ್ಲ ಇದ್ ಮಾಡ್ಕೊಡ್ತಾರೆ. ಅಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಸರ್, ಖಂಡಿತ ಮಾಡ್ತಾರೆ. ಸರ್ ಈಗ ಹೈಡ್ರೋಫೋನಿಕ್ಸ್ ಮಾದರಿಯಲ್ಲಿ ಬೆಳೆದಿರುವಂತಹ ಮೇವುಗಳನ್ನ ಹಾ ಸರ್. ಕೋಳಿಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಕೊಡ್ತಾ ಇದೀರಿ ಸರ್ ಈಗ? ಸರ್ ಕೋಳಿಗೆ ಡೈಲಿ 2 ರಿಂದ 3 ಕ್ರೇಟ್ ಕೊಡ್ತಾ ಇದೀವಿ. ಹಾ ಹಾ ಹಾ. ಅಂದ್ರೆ ಯಾವ ತರ ಸರ್? ಡೈರೆಕ್ಟ್ ಆಗಿ ಕೊಡ್ತೀರಾ ಇಲ್ಲ ಕಟ್ ಮಾಡಿ ಕೊಡ್ತೀರಾ ಸರ್? ಕಟ್ ಮಾಡಿ ಕೊಡ್ಬೋದು, ಇಲ್ಲ ಹಂಗೆ ಆದ್ರೂ ಕೊಡ್ಬೋದು, ನಾವು ಹಂಗೆ ಕೊಡ್ತಾ ಇದೀವಿ. ಓಕೆ ಸರ್. ಅಂದ್ರೆ ಎಷ್ಟೊತ್ತು ಕೊಡ್ತೀರಿ ಸರ್? ಎಷ್ಟು ಹೊತ್ತು ಕೊಡ್ತೀರಿ ಸರ್? ಬೆಳಿಗ್ಗೆ ಸರ್ ಬೆಳಿಗ್ಗೆ ಸಂಜೆ. ಬೆಳಿಗ್ಗೆ ಸಂಜೆ ಸರ್. ಹಾ ಸರ್. ಹಿಂಗೆ ಕೋಳಿ ಇಂಪ್ರೂವ್ ಆಗಿದಾವೆ ಸರ್? ಹಾ ಸರ್ ಆಗಿದಾವೆ, ಇದು 2ನೇ ಬ್ಯಾಚ್ ನಮ್ದು. ಹಾ ಹಾ ಹಾ. ಸೊ ಈ ಮೇವಿಂದ ಬೆನಿಫಿಟ್ ಆಗಿದೆ? ಹಾ ಸರ್ ಆಗಿದೆ. ಸರ್ ಈಗ ಹಾ ಸರ್. ಕೋಳಿಗೆ ಬೆನಿಫಿಟ್ ಆಗಿದೆ ಅಂತ ಹೇಳಿದ್ರಲ್ಲ, ಯಾವ ತರ ಬೆನಿಫಿಟ್ ಆಗಿದೆ ಅಂತ ಹೇಳ್ತೀರಾ? ಸರ್ ಮೊಟ್ಟೆ ಚೆನ್ನಾಗ್ ಬರುತ್ತೆ, ಹಾ. ಆಮೇಲೆ ಮಾಂಸಕ್ಕೂ ಅಷ್ಟೇ ಜಲ್ ಬೆಳವಣಿಗೆ ಆಗುತ್ತೆ. ಓದ್ ಬ್ಯಾಚ್ ಅಲ್ಲಿ ಬಿಟ್ಟಿದ್ವಲ್ಲ ನಾವು, ಹಾ ಹಾ 300 ಕೋಳಿ ಈ ಬ್ಯಾಚ್ ಬಿಟ್ಟಿರೋದು, 400 ಕೋಳಿ 500 ಕೋಳಿ ಓದ್ ಬ್ಯಾಚ್ ಬಿಟ್ಟಿದ್ದವು. ಹಾ ಹಾ. ಮೊಟ್ಟೆ ಒಳ್ಳೆ ಚೆನ್ನಾಗ್ ಬಂದಿದ್ದು ಹೈಡ್ರೋಪೋನಿಕ್ ಹಾಕೋದ್ರಿಂದ ಜಲ್ದು ಬೆಳವಣಿಗೆ ಆಗುತ್ತೆ ಸರ್. ಓಕೆ ಸರ್. ಈಗ ಸೈಜ್ ಅಲ್ಲಿ ಏನಾದ್ರು ಗ್ರೋತ್ ಕಾಣಿಸ್ತಾ ಸರ್? ಹಾ ಸರ್, ಸೈಜ್ ಅಲ್ಲಿ ಬರುತ್ತೆ. ಓಕೆ ಸರ್. ಸರ್ ಈಗ ಇಲ್ಲಿರುವಂತಹ ಕುರಿಗಳಿಗೆ ನೀವು ಮೇವುಗಳೆಲ್ಲ ಯಾವ ತರ ಕೊಡ್ತೀರಾ? ಕಂಪ್ಲೀಟ್ ನೀವು ಹೈಡ್ರೋಪೋನಿಕ್ಸ್ ಅಲ್ಲಿ ಬೆಳೆದಿರುವಂತ ಮೇವ್ನ ಹಾಕ್ತಿರಲ್ಲ, ಬೇರೆ ಬೇರೆ ಹಾಕ್ತೀರಾ ಸರ್? ಇಲ್ಲ ಸರ್, ಬೇರೆ ಬೇರೆ ಆಗ್ತಾ ಇದೆ ಸರ್. ಬೆಳಿಗ್ಗೆ 2 ಕ್ರೇಟ್ ಹೈಡ್ರೋಪೋನಿಕ್ ಹಾಕ್ತೀನಿ, ಹಾ. ಆಮೇಲೆ ತಿಂಡಿ ಹಾಕ್ತೀನಿ. ಇದೇನಿದೆ
ಕೋಳಿ ಫೀಲ್ಡ್ ಇದೆ, ಜೋಳ ಇದೆ, ಆಮೇಲೆ ಚಕ್ಕೆ ಬೂಸ ಇದೆ, ಅವು ಕೊಡ್ತೀನಿ. ಆಮೇಲೆ ನಂತರ ಮಧ್ಯಾಹ್ನ ಒಂದ್ ಸ್ವಲ್ಪ ಉಳ್ಳಿ ಒಟ್ಟು ಒಣಹುಲ್ಲು ಕೊಡ್ತೀನಿ. ತಿರ್ಗಾ ಸಂಜೆ 2 ಕ್ರೇಟು ಹೈಡ್ರೋಪೋನಿಕ್ ಕೊಡ್ತೀನಿ. ಓಕೆ ಸರ್. ಸರ್ ಈಗ ಹೈಡ್ರೋಪೋನಿಕ್ ಮಾದರಿ ಬೆಳೆದಿರುವಂತ ಮೇವು ಕೊಡೋದ್ರಿಂದ ಬೆನಿಫಿಟ್ ಆಗಿದೆ ಸರ್? ಹಾ ಸರ್, ಬೆನಿಫಿಟ್ ಆಗಿದೆ. ಯಾವ ತರ ಆಗಿದೆ ಸರ್? ಸರ್ ನಾವ್ ನೋಡಿ ಎಲೆ 2.5 ತಿಂಗಳಾಯ್ತು ತಂದು. ಹಾ, ಈ ಎಲೆ ಈಗ ರೆಡಿ ಇದಾವೆ ಮಾರಕ್ಕೆ. ಬೇಗ ಡೆವಲಪ್ ಆಗುತ್ತೆ? ಹಾ, ಬೇಗ ಆಗುತ್ತೆ ಸರ್. ಸರ್ ಬೆಳವಣಿಗೆ ಬೇಗ ಆಗುತ್ತೆ, ಸೈಜು ಚೆನ್ನಾಗಿ ಸೈಜ್ ಬರುತ್ತೆ? ಚೆನ್ನಾಗ್ ಬರುತ್ತೆ. ಓಕೆ ಸರ್. ಸರ್ ಈಗ ಹಾ ಸರ್, ಹೇಳಿ. ನಾರ್ಮಲ್ ಆಗಿ ಮುಂಚೆ ನೀವು ಮೇವು ಕೊಡ್ತಾ ಇದ್ರಿ, ಈಗ ಹೈಡ್ರೋಫೋನಿಕ್ ಮಾದರಿಯಲ್ಲಿ ಬೆಳೆದಿರುವಂತಹ ಮೇವನ್ನ ಸೇರಿಸಿ ಕೊಡ್ತಾ ಇದ್ರಲ್ಲ, ಹಾ ಸರ್. ಅಂತ ವ್ಯತ್ಯಾಸ ಏನ್ ಕಂಡಿದ್ದೀರಿ ಸರ್ ನೀವು? ಸರ್ ಅದು ಕೊಡೋದ್ರಿಂದ ನನಗೆ ತಿಂಡಿಲಿ ಒಂದು 50% ಉಳಿತಾಯ ಆಗ್ತಾ ಇದೆ. ಹಾ, ತಿಂಡಿ ಕೊಡ್ತಾ ಇದ್ನಲ್ಲ, ಈಗೇನ್ ಬೂಸ ಅವೆಲ್ಲ ಕೊಡ್ತಾ ಇದ್ದೆ ಅಂತ ಹೇಳಿನಲ್ಲ, ಅದರಲ್ಲಿ ಒಂದು 50% ಈಗ ಕಡಿಮೆ ಆಗಿದೆ ನನಗೆ. ಅಂದ್ರೆ ಖರ್ಚು ಸ್ವಲ್ಪ ಉಳಿಸ್ಬೋದು ಖರ್ಚು ಅಂತೀರಾ? ಸ್ವಲ್ಪ ಉಳಿತಾಯ ಕಡಿಮೆ ಆಗಿದೆ. ಸರ್ ಇಷ್ಟೊತ್ತು ತಮ್ಮ ಒಂದು ಅಮೂಲ್ಯವಾದ ಸಮಯನ ಕೊಟ್ಟು ತಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಸರ್.